ಸಚಿವರೇ, ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ಎಲ್ಲಿದ್ದೀರಾ ಅಂತ ಕೇಳಬೇಕು. ಅಫ್ಕೋರ್ಸ್ 8 ತಿಂಗಳಾಗಿದೆ, ಶಿಕ್ಷಣ ಸಚಿವರೇ ಇಲ್ಲ ಈ ರಾಜ್ಯದಲ್ಲಿ. ಸೊ ಮುಖ್ಯಮಂತ್ರಿಗಳನ್ನೇ ಕೇಳಬೇಕಾಗತ್ತೆ. ಜೊತೆಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು ಕೇಳಬೇಕು, ಎಲ್ಲಿದ್ದೀರಾ ಅಂತ. 100ಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯ ಇದೀಗ ತೂಗುಯ್ಯಾಲೆಯಲ್ಲಿ ಇದೆ. ದಯವಿಟ್ಟು ಸಮಸ್ಯೆ ಬಗೆಹರಿಸಿ ಅನ್ನುವಂತ ಒಂದು ಸಂದರ್ಭ ಬಂದಿದೆ. ನಾವು ಹೇಳ್ತಾ ಇರೋದು ಬೆಂಗಳೂರಿನ ಆರ್ಕಿಡ್ ಶಾಲೆಯ ಕರ್ಮಕಾಂಡ. ನಾಗರಬಾವಿಯ ಉಳ್ಳಾಳದಲ್ಲಿ ಇರುವಂತಹ ಆರ್ಕಿಡ್ ಶಾಲೆಯ ಕಥೆ ಇದು. ಅಣ್ಣ ತಮ್ಮನ ಜಗಳದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಈ ಶಾಲೆಯಲ್ಲಿ. ಶಾಲೆಯ ಮಾಲೀಕತ್ವದಲ್ಲಿ ಅಣ್ಣ ತಮ್ಮ ಬೇರೆ ಬೇರೆಯಾದ್ರೂ ಮಾಲೀಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಇಲಾಖೆ ಕೊಡುವಂತಹ ಅನುಮತಿ, ಅಣ್ಣ ಹೊಸ ಶಾಲೆ ಕಟ್ತಾ ಇದ್ದಾರೆ, ಆ ಒಂದು ಶಾಲೆಯ ಪಾಲಾಗಿದೆ. ಹಳೆ ಶಾಲೆಗೆ ಇದೀಗ ಅನುಮತಿ ಇಲ್ಲ ಅನ್ನೋ ಹಾಗಾಗಿದೆ. RTE ವಿದ್ಯಾರ್ಥಿಗಳನ್ನ ಬಿಟ್ಟು ಡೊನೇಷನ್ ಕೊಟ್ಟವರಿಗೆ ಮಾತ್ರ ಸೀಟು ಕೊಡಲಾಗ್ತಾ ಇದೆ. ಇನ್ನು ತಮ್ಮನ ಶಾಲೆಯಲ್ಲಿದ್ದಂತಹ 100ಕ್ಕೂ ಹೆಚ್ಚು RTE ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. 2019-20 ಸಾಲಿಗೆ ಶಾಲೆ ಸೇರಲಾಗದೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. RTE ಸೀಟು ಸಿಕ್ಕಿದ್ದ ಖುಷಿಯಲ್ಲಿದ್ದ ಪೋಷಕರಿಗೂ ಕೂಡ ಇದು ಸಾಕಷ್ಟು ದೊಡ್ಡ ಶಾಕ್ ಅಂತಾನೆ ಹೇಳಬೇಕು. ಒಟ್ಟಾರೆಯಾಗಿ ಶಾಲೆಯಿಂದಾಗಿ, ಅಣ್ಣ ತಮ್ಮನ ಜಗಳದಿಂದಾಗಿ ಈ ಶಾಲೆಯಲ್ಲಿ ನೂರಾರು ಮಕ್ಕಳ ಭವಿಷ್ಯ ತೂಗುಯ್ಯಾಲೆಯಲ್ಲಿದೆ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಲೋಕೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಈ ಶಾಲೆಯ ಪರಿಸ್ಥಿತಿಯಿಂದಾಗಿ ಅಲ್ಲಿ ನೂರಾರು ಮಕ್ಕಳ ಭವಿಷ್ಯ ತೂಗುಯ್ಯಾಲೆಯಲ್ಲಿದೆ. ಯಾಕೆ ಹೀಗಾಯಿತು ಅಂತ? ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣ ನಿಜಕ್ಕೂ ಬಡ ಪೋಷಕರಿಗೆ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಏನೋ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ RTE ಅಡಿಯಲ್ಲಿ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಒಂದು ದಾಖಲಾತಿಗಳನ್ನು ಪಡಿತಾರೆ. ಆ ಒಂದು ನಂತರದಲ್ಲಿ ಅವರ ಕುಟುಂಬದಲ್ಲಾದಂತ ಸಮಸ್ಯೆ ಈ ಒಂದು ಪೋಷಕರ ಮೇಲೆ ರಿಫ್ಲೆಕ್ಟ್ ಆಗ್ತಿರ್ತಕ್ಕಂಥದ್ದು. ಸದ್ಯದಲ್ಲಿ ಅಲ್ಲಿ ಒಂದು ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಹಿಂದೆ ಟ್ರಸ್ಟ್ ನ ಅಡಿಯಲ್ಲಿ ನಡೀತಿತ್ತು, ಕಾರ್ಯನಿರ್ವಹಣೆ ಮಾಡ್ತಿತ್ತು. ಈಗ ಸದ್ಯ ಈ 2 ಅಣ್ಣ ತಮ್ಮಂದರು ಇಬ್ಬಾಗ ಆಗಿರೋದ್ರಿಂದ ಆರ್ಕಿಡ್ ಇಂಟರ್ನ್ಯಾಷನಲ್ ಶಾಲೆಯನ್ನು ಕೂಡ 2 ಶಾಲೆಗಳನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಈಗ ಹೊಸ ಶಾಲೆಗೆ ಹೊಸ ಡಯಸ್ ಕೋಡ್ ಪಡೆದುಕೊಳ್ಳುವಂತ ಒಂದು ಪ್ರಯತ್ನ ನಡಿಬೇಕಾಯ್ತು. ಆ ಒಂದು ಡಯಸ್ ಕೋಡ್ ಪಡೆಯದೆ ಶಾಲೆಯನ್ನು ಆರಂಭಿಸಿ ಅದು ಅನಧಿಕೃತವಾಗಿ ಆ ಶಾಲೆಯನ್ನು ಆರಂಭಿಸಲು ಅಲ್ಲಿನ ಒಂದು ಅಣ್ಣ ಮುಂದಾದ್ರೆ, ತಮ್ಮ ಈಗಾಗಲೇ ಎಕ್ಸಿಸ್ಟಿಂಗ್ ಸ್ಕೂಲ್ ಏನಿದೆ ಆ ಸ್ಕೂಲ್ ನಲ್ಲಿ ನಾವು RTE ಮಕ್ಕಳಿಗೆ ದಾಖಲಾತಿಯನ್ನು ಕೊಡೋದಿಲ್ಲ, ಇವ್ರನ್ನೂ ಕೂಡ ಅವರೇ ಕರೆದುಕೊಂಡು ಹೋಗ್ಲಿ ಅನ್ನುವಂತ ಒಂದು ವಾದನ ಅವರು ಮಂಡಿಸ್ತಿರ್ತಕ್ಕಂಥದ್ದು. ಅಂದ್ರೆ ಏನು ಒಂದು ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷಿಸಿ ಏನು ಪೋಷಕರು ಈ ಆರ್ಕಿಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹಾಕಿದ್ರು, ಈ ಒಂದು ಕುಟುಂಬದ ಒಂದು ಗಲಾಟೆಯಿಂದಾಗಿ ಎಲ್ಲಾ ಬಡ ಮಕ್ಕಳು ಕೂಡ ಈಗ ಬೀದಿಗೆ ಬೀಳುವಂತ ಒಂದು ಪರಿಸ್ಥಿತಿ ಎದುರಾಗಿದೆ. ಶ್ರೀಲಕ್ಷ್ಮಿ, ಓಕೆ, ಈಗ ಮುಂದೆ ಏನ್ ಮಾಡ್ತಾರಂತೆ, ಯಾವ ರೀತಿನಲ್ಲಿ ಕ್ರಮ ಕೈಗೊಳ್ತಾರಂತೆ? ಪೋಷಕರು ಏನ್ ಮಾಡ್ತಾರೆ? ಪೋಷಕರೆಲ್ಲ ಒಗ್ಗಟ್ಟಾಗಿದ್ದಾರಾ? ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಈ ಕುರಿತಾದ ಮಾಹಿತಿ ಸಿಕ್ಕಿದೆಯಾ, ಹೇಗೆ? ಎಸ್, ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಶಿಕ್ಷಣ ಇಲಾಖೆಯ ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಿಗೆ ಈಗಾಗಲೇ ಆ ದೂರನ್ನು ನೀಡಿದ್ದಾರೆ. 100ಕ್ಕೂ ಹೆಚ್ಚು ಪೋಷಕರು ಅಂದ್ರೆ ಈ ಒಂದು ಕುಟುಂಬದ ಒಂದು ಗಲಾಟೆಯಿಂದಾಗಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಿದೆ, ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಒಂದು ಭವಿಷ್ಯದ ಹಿತ ಕಾಯುವಂತ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಈಗಾಗಲೇ ಆ ಮನವಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ಇಲ್ಲಿನ ಒಂದು ನಿರ್ದೇಶಕರು ಕೂಡ ಈಗಾಗಲೇ ಖಡಕ್ ಆಗಿ ಒಂದು BEO ಮತ್ತೆ DDPIಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ. ಈ ಒಂದು ಶಾಲೆಯ ಸಮಸ್ಯೆ ಏನು ಮಾಲೀಕತ್ವದ ಸಮಸ್ಯೆ ಬಗೆಹರಿಸಿ ಈ ಮಕ್ಕಳಿಗೆ ನ್ಯಾಯ ಒದಗಿಸುವಂತ ಜವಾಬ್ದಾರಿ ನಿಮ್ಮದು ಅಂತ ಈಗಾಗಲೇ ಸೂಚನೆ ಕೂಡ ನೀಡಿರ್ತಕ್ಕಂಥದ್ದು. ಇದೆಲ್ಲ ಗಮನಿಸ್ತಾ ಹೋದ್ರೆ ಏನು ಅನಧಿಕೃತವಾಗಿ ಹೊಸ ಶಾಲೆ ಆರಂಭಿಸಲು ಮುಂದಾಗಿರೋದು ಕೇವಲ ಒಂದು ಶಿಕ್ಷಣದ ಮೂಲಕ ಲಾಭ ಪಡೆಯುವಂತ ನಿಟ್ಟಿನಲ್ಲಿ ಒಂದು ಶಾಲೆನ ಚಾಲು ಮಾಡಲು ಹೋಗಿದ್ದಾರೆ. ಈ ಹಿಂದೆ ಇದ್ದಂತ ಶಾಲೆಯಲ್ಲಿ RTE ಮಕ್ಕಳನ್ನ ಪಡೆದುಕೊಂಡ್ರೆ ಅವ್ರಿಗೆ ಕೇವಲ 8 ರಿಂದ 16 ಸಾವಿರ ಹಣ ಮಾತ್ರ ಒಂದು ಮಗುವಿನ ಮೇಲೆ ಸಿಗುವಂತದ್ದು. ಆದ್ರೆ ಏನು ಡೊನೇಷನ್ ಕಟ್ಟುವಂತ ಪೋಷಕರಿಂದ ಸುಮಾರು ಲಕ್ಷಗಟ್ಟಲೆ ಹಣ ಸಿಕ್ಬೋದು ಅನ್ನುವಂತ ಉದ್ದೇಶದಿಂದ ಈ ಹಿಂದೆ ಇದ್ದಂತ ಶಾಲೆ ಕೂಡ ಅವರು ಕೂಡ RTE ಮಕ್ಕಳನ್ನು ಒಳಗೆ ಬಿಟ್ಕೊಳ್ಳಲು ನಿರಾಕರಣೆ ಮಾಡಿರ್ತಕ್ಕಂಥದ್ದು. ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವವರೆಗೂ ಕೂಡ 2 ಶಾಲೆಗಳ ಮಾನ್ಯತೆಯನ್ನು ತಡೆ ಹಿಡಿಯುವಂತೆ ಈಗಾಗಲೇ ಏನು ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಸೂಚನೆ ನೀಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಲೋಕೇಶ್ ಡೀಟೇಲ್ಸ್ಗಾಗಿ.